ग्रीव साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಪರಮಪಿತ ಪರಮಾತ್ಮ ಪೂರ್ಣ ಬ್ರಹ್ಮ ಸರ್ವ ಸೃಷ್ಟಿಯ ರಚನಾಕಾರ ಕಬೀರ ಪರಮೇಶ್ವರರ ಅಪಾರ ಕೃಪೆಯಿಂದ ನೀವೆಲ್ಲ ಪುಣ್ಯಾತ್ಮರು ಸತ್ಸಂಗ ಕೇಳುತ್ತಿದ್ದೀರಿ. ಸತ್ಸಂಗವು ಆ ಪುಣ್ಯಾತ್ಮರಿಗೆ ಪ್ರಾಪ್ತವಾಗುತ್ತದೆ ಯಾರ ಮೇಲೆ ಪರಮೇಶ್ವರನ ಅಪಾರ ದಯೆ ಇರುತ್ತದೆ. ಪರಮೇಶ್ವರನ ಅಪಾರ ದಯೆ ಯಾವ ಪುಣ್ಯಾತ್ಮರ ಮೇಲೆ ಇರುತ್ತದೆ ಅಂದ್ರೆ ಯಾರು ಪೂರ್ವ ಜನ್ಮದಲ್ಲಿ ಭಕ್ತಿಯುಕ್ತರಾಗಿರುತ್ತಾರೆ. ಏಕೆಂದರೆ ಮನುಷ್ಯ ಜೀವನವು 2 ಪ್ರಕಾರದಿಂದ ಪ್ರಾಪ್ತವಾಗುತ್ತದೆ. ಒಂದಂತೂ ಪೂರ್ವ ಜನ್ಮದ ಶುಭ ಸಂಸ್ಕಾರಗಳ ಆಧಾರದಿಂದ ಪ್ರಾಪ್ತವಾಗುತ್ತದೆ. ಇನ್ನೊಂದು ಟರ್ನ್ ವಾಯ್ಸ್ ಪ್ರಾಪ್ತವಾಗುತ್ತದೆ. ಒಂದು ವಿಧಾನವಾಗಿದೆ ಪ್ರಭುವಿನದ್ದು, ಪರಮಾತ್ಮನದ್ದು. ಏಕೆಂದರೆ ಪ್ರತ್ಯೇಕ ಪ್ರಾಣಿಗಳಿಗೆ 84 ಲಕ್ಷ ಪ್ರಕಾರದ ಪ್ರಾಣಿಗಳ ಜೀವನದಲ್ಲಿ ಅಂದ್ರೆ ಪೂರ್ತಿ ಒಂದು ಸುತ್ತು ಸುತ್ತಿದ ಮೇಲೆ ಒಂದು ಮಾನವ ಶರೀರವು ಅವಶ್ಯವಾಗಿ ಪ್ರಾಪ್ತವಾಗುತ್ತದೆ. ಇದು ಪರಮೇಶ್ವರ ಕಬೀರರ ಒಂದು ವಿಶೇಷ ದಯೆ ಆಗಿದೆ ನಮ್ಮೆಲ್ಲರ ಮೇಲೆ. ಮತ್ತು ಈ ಕಾರಣದಿಂದ ವಿವಶಲಾಗಿ ಈ ಕಾಲನು ನಮಗೆ ಒಂದು ಮಾನವ ಜೀವನವನ್ನು ಕೊಡಲೇಬೇಕಾಗುತ್ತದೆ. ಮತ್ತು ಆ ಮಾನವ ಶರೀರವೇ ನಮಗಾಗಿ ಒಂದು ಗೋಲ್ಡನ್ ಚಾನ್ಸ್ ಆಗಿರುತ್ತದೆ, ಒಂದು ಸುವರ್ಣ ಅವಕಾಶವಾಗಿರುತ್ತದೆ. ಶುಭ ಕರ್ಮಗಳನ್ನು ಮಾಡಲು, ದಾನ ಧರ್ಮ ಮಾಡಲು ಮತ್ತು ಮೋಕ್ಷ ಪ್ರಾಪ್ತಿಸಲು. ಹಾಗಾದರೆ ಮಾನವ ಶರೀರವನ್ನು ಪಡೆದು ಕೂಡ ನಾವು ಮೋಕ್ಷವನ್ನು ಪ್ರಾಪ್ತಿಸದಿದ್ದರೆ ತುಂಬಾ ದೊಡ್ಡ ತಪ್ಪು ಜೀವಿಯದ್ದು. ಅದಕ್ಕೆ ಕಾರಣವೇನೆಂದರೆ ಯಾರು ಮಾನವ ಶರೀರ ಪ್ರಾಪ್ತ ಜೀವಿಗಳು ಅಂದರೆ ಪೂರ್ವ ಜನ್ಮದ ಸಂಸ್ಕಾರದಿಂದ ಮಾನವ ಶರೀರವನ್ನು ಪಡೆದಿರುತ್ತಾರೋ ಅವರು ಪರಮಾತ್ಮನ ಭಕ್ತಿಯಲ್ಲಿ ಅವಶ್ಯವಾಗಿ ಒಂದಲ್ಲ ಒಂದು ಕಡೆ ತೊಡಗಿರುತ್ತಾರೆ. ಒಂದಂತೂ ಅವರು ತಮ್ಮ ಸಾಂಪ್ರದಾಯಿಕ ಸಾಧನೆಯನ್ನು ಮಾಡುತ್ತಿರುತ್ತಾರೆ, ಅಥವಾ ಯಾವುದೇ ಗುರು ಮಾಡಿಕೊಂಡು ಅವರು ಹೇಳಿದಂತೆ ಭಕ್ತಿಯನ್ನು ಮಾಡುತ್ತಾರೆ. ಅವರು ಭಕ್ತಿಯನ್ನು ಬಿಟ್ಟು ಭಗವಂತನನ್ನು ಬಿಟ್ಟು ಇರಲಾರರು. ಅವರು ದುಃಖದಲ್ಲಿ ಸ್ಮರಣೆ ಮಾಡುತ್ತಿರಲಿ ಅಥವಾ ಸುಖದಲ್ಲಿ. ಮತ್ತು 2ನೇ ಪ್ರಕಾರದ ಜೀವಿಗಳು ಏನಿವೆ, ಟರ್ನ್ ವಾಯ್ಸ್ ಅಂದ್ರೆ 84 ಲಕ್ಷ ಶರೀರಗಳಲ್ಲಿ ಕಷ್ಟವನ್ನು ಅನುಭವಿಸಿ ಮಾನವ ಶರೀರವನ್ನು ಪಡೆದಿರುವವರು ಭಕ್ತಿಯನ್ನು ಮಾಡುವುದಿಲ್ಲ. ಅವರ ಸ್ವಭಾವವು ಪಶುಗಳಂತೆಯೇ ಇರುತ್ತದೆ. ತಲೆಹರಟೆ ಮಾಡುವುದು, ಸಾರಾಯಿ ಕುಡಿಯುವುದು, ಮಾಂಸ ತಿನ್ನುವುದು, ಸುಮ್ಮನೆ ಬೇರೆಯವರೊಂದಿಗೆ ಜಗಳವಾಡುವುದು. ಒಂದು ಪಶು ಹೋಗಿ ಇನ್ನೊಂದಕ್ಕೆ ಸುಮ್ಮನೆ ಕೆಣಕುತ್ತದೆ, ಕಾದಾಡುತ್ತದೆ. ಅದಕ್ಕೆ ಅಂತಹ ಜೀವಿಗಳು ಆ ತರಹದೇ ಜಗಳ ಮಾಡಿಸುತ್ತವೆ. ಶಾಂತವಾದ ಮನೆಯಲ್ಲೂ ಜಗಳವಾಡಿಸುತ್ತಾರೆ. ಹಾಗಾಗಿ ಯಾವ ಪುಣ್ಯಾತ್ಮಗಳು ಪರಮಾತ್ಮನಿಗಾಗಿ ತೊಡಗಿವೆಯೋ ಅವರು ತಪ್ಪು ಸಾಧನೆಯನ್ನು ಮಾಡುತ್ತಿದ್ದಾರೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 16ರ ಶ್ಲೋಕ 23 ಮತ್ತು 24ರಲ್ಲಿ ಪ್ರಮಾಣವಿದೆ. ಅಂದರೆ ಶಾಸ್ತ್ರ ವಿಧಿಯನ್ನು ಬಿಟ್ಟು ಯಾರು ಮನಸ್ಸೆಚ್ಛೆಯಂತೆ ಆಚರಣೆ ಮಾಡುತ್ತಾರೋ, ಮನಸ್ಸೆಚ್ಛೆಯ ಪೂಜೆ ಮಾಡುತ್ತಾರೋ, ಶಾಸ್ತ್ರಗಳಲ್ಲಿ ಪ್ರಮಾಣಿತವಲ್ಲದ ಸಾಧನೆಗಳನ್ನು ಮಾಡುತ್ತಾರೋ ಅವರಿಗೆ ಯಾವುದೇ ಸುಖ ಪ್ರಾಪ್ತಿಯಾಗುವುದಿಲ್ಲ, ಯಾವುದೇ ಸಿದ್ಧಿ ಪ್ರಾಪ್ತಿಯಾಗುವುದಿಲ್ಲ ಮತ್ತು ಅವರ ಪರಮಗತಿಯೂ ಆಗುವುದಿಲ್ಲ. ಅಂದರೆ ವ್ಯರ್ಥ, ಯೂಸ್ಲೆಸ್ ಆಗಿದೆ ಆ ಸಾಧನೆಗಳು. ಯಾವ ಸಾಧಕನು ಶಾಸ್ತ್ರವಿಧಿಯನ್ನು ಬಿಟ್ಟು ಸ್ವಯಂ ಸಾಧನೆಯನ್ನು ಮಾಡುತ್ತಿರಲಿ ಅಥವಾ ನಕಲಿ ಡೂಪ್ಲಿಕೇಟ್ ಗುರು ಮಾಡಿಕೊಂಡು ಅವರು ಹೇಳಿದಂತೆ ಶಾಸ್ತ್ರ ವಿರುದ್ಧ ಸಾಧನೆಯನ್ನು ಮಾಡುತ್ತಿದ್ದರೂ ಸಹ ಅವರು ತಮ್ಮ ಜೀವನವನ್ನು ನಾಶ ಮಾಡಿಕೊಳ್ಳುತ್ತಿದ್ದಾರೆ. ಮತ್ತು ಯಾರು ನೇರವಾಗಿ
84 ಲಕ್ಷ ಶರೀರಗಳನ್ನು ಅನುಭವಿಸಿ ಮನುಷ್ಯನ ಶರೀರವನ್ನು ಪ್ರಾಪ್ತ ಮಾಡುತ್ತಾರೋ ಅವರಂತೂ ಭಕ್ತಿ ಮಾಡುವುದೇ ಇಲ್ಲ. ಹಾಗಂತೂ ಅವರ ಜೀವನ ನಾಶವಾಗುತ್ತಾನೇ ಇದೆ. ಇದಕ್ಕಾಗಿ ಸತ್ಸಂಗದ ಅವಶ್ಯಕತೆ ಇರುತ್ತದೆ. ಮತ್ತು ಸತ್ಸಂಗ ಅಂದರೆ ಯಥಾರ್ಥ ಆಧ್ಯಾತ್ಮ ಜ್ಞಾನ. ಮತ್ತು ಯಥಾರ್ಥ ಆಧ್ಯಾತ್ಮ ಜ್ಞಾನವನ್ನು ಕೇವಲ ಪರಮಾತ್ಮನೇ ಹೇಳಲು ಸಾಧ್ಯ. ತನ್ಮೂಲಕ ರಚಿಸಲ್ಪಟ್ಟ ಸೃಷ್ಟಿಯ ಬಗ್ಗೆ ಅವನೇ ಹೇಳಬಲ್ಲ. ಅನ್ಯರು ಬೇಕಾದರೆ ಋಷಿ ಇರಲಿ, ಮಹರ್ಷಿ ಇರಲಿ ಅಥವಾ ದೇವನಿರಲಿ, ಅವನು ಕೇವಲ ಊಹಿಸಬಹುದು ಅಷ್ಟೇ. ಹೇಗೆಂದರೆ ಸೈಂಟಿಸ್ಟ್ ಇದ್ದಾರೆ. ಇವರು ಮೊದಲು ದೇವಾತ್ಮರಾಗಿದ್ದರು. ಆ ಶರೀರವನ್ನು ಅನುಭವಿಸಿ ಇವರು ಮನುಷ್ಯ ಶರೀರದಲ್ಲಿ ಬಂದಿದ್ದಾರೆ. ಈಗ ಇವರೇನು ಟ್ರೈ ಮಾಡುತ್ತಿದ್ದಾರೆ? ಇವರು ಕೇವಲ ಊಹಿಸಬಲ್ಲರು ಮಾತ್ರ. ಪರಮಾತ್ಮನ ವಿಧಾನವನ್ನು ಇವರು ತಿಳಿಯಲಾರರು. ಇದೇ ರೀತಿ ಈ ಋಷಿ ಮಹರ್ಷಿಗಳು ಸಾಧನೆ ಮಾಡಿದರು, ಅಭ್ಯಾಸ ಮಾಡಿದರು, ಮೆಡಿಟೇಷನ್ ಹಠಯೋಗವನ್ನು ಮಾಡಿದರು. ಅವರಿಗೆ ಏನೆಲ್ಲ ಉಪಲಬ್ಧಿ ಆಯಿತೋ, ಅಂದರೆ ವರ್ತಮಾನದಲ್ಲಿ ಸೈಂಟಿಸ್ಟ್ ಟ್ರೈ ಮಾಡುತ್ತಿದ್ದಂತೆಯೇ ಋಷಿಗಳು ಟ್ರೈ ಮಾಡಿದ್ದರು. ಅವರು ಕೂಡ ಹುಡುಕಾಡಿ ಸೋತು ಹೋದರು. ಅವರಿಗೆ ಏನೂ ಸಿಗಲಿಲ್ಲ. ಅಂತ್ಯದಲ್ಲಿ ತಲೆಬುಡ ಇಲ್ಲದ ಉಲ್ಲೇಖ ನೀಡಿ ಎಲ್ಲ ಮಾನವರನ್ನು ಸಂತುಷ್ಟಗೊಳಿಸಿದರು. ಅದೇ ರೀತಿ ಈ ಸೈಂಟಿಸ್ಟ್ಗಳು ಕೆಲವು ದಿನಗಳಲ್ಲಿ ತಮ್ಮ ನಿಷ್ಕರ್ಷವನ್ನು ಕೊಟ್ಟು ಫೈನಲ್ ಮಾಡುವರು. ಆದರೆ ಪರಮಾತ್ಮನ ವಿಧಾನವನ್ನು ಪರಮಾತ್ಮನೇ ಹೇಳಬಹುದು, ಜೀವಿಯು ತಿಳಿಯಲಾರ. ಅದಕ್ಕೆ ಆ ಪರಮಾತ್ಮ ತನ್ನ ವಿಧಾನ ಮತ್ತು ಸತ್ಸಂಗವನ್ನು ಹೇಳಲು ಸ್ವಯಂ ತಾವೇ ಬರುತ್ತಾರೆ. ಇದನ್ನು ನಮ್ಮ ಸದ್ಗ್ರಂಥಗಳು ಪ್ರಮಾಣೀಕರಿಸುತ್ತವೆ. ಏಕೆಂದರೆ ಪವಿತ್ರ ವೇದಗಳೇನಿವೆ, ಇವು ಗಾಡ್ ಗಿವನ್ ಸ್ಪಿರಿಚುವಲ್ ನಾಲೆಜ್ ಆಗಿದೆ. ಪರಮಾತ್ಮನು ನೀಡಿರುವ ಆಧ್ಯಾತ್ಮ ಜ್ಞಾನವಾಗಿದೆ. 4 ವೇದಗಳು ಮತ್ತು 5ನೇ ವೇದವನ್ನು ನಷ್ಟ ಮಾಡಲಾಯಿತು ಇಲ್ಲಿಯ ಸ್ವಾಮಿಯ ಮೂಲಕ. ಇಲ್ಲಿಯ ಸ್ವಾಮಿ ಯಾರು ಅಂದರೆ ಅವನು ಬ್ರಹ್ಮನಾಗಿದ್ದಾನೆ. ಯಾರನ್ನು ಜ್ಯೋತಿ ಸ್ವರೂಪ ನಿರಂಜನ ಅಂದರೆ ಕಾಲನೆಂದು ಕರೆಯುತ್ತಾರೆ. ಇವನಿಗೆ ಈ ಭಯವಿರುತ್ತದೆ, ಎಲ್ಲಿಯಾದರೂ ನನ್ನ ಅಧೀನದಲ್ಲಿ ಎಷ್ಟೆಲ್ಲ ಜೀವಿಗಳು ಸಿಲುಕಿಕೊಂಡಿವೆ, ಇವರಿಗೆ ಪರಮಾತ್ಮನ ವಾಸ್ತವಿಕ ಜ್ಞಾನವಾಗದಿರಲಿ. ಒಂದೊಮ್ಮೆ ಇವರಿಗೆ ವಾಸ್ತವಿಕ ಜ್ಞಾನವಾದರೆ, ಅಂದರೆ ಯಾವುದು ಸುಖಮಯ ಸ್ಥಾನವಾಗಿದೆಯೋ, ಸತ್ಯಲೋಕ, ಅವಿನಾಶಿ ಪರಮಾತ್ಮನ ಆ ಶಾಶ್ವತ ಸ್ಥಾನವೇನಿದೆ, ಅಲ್ಲಿ ಯಾವುದೇ ದುಃಖವಿಲ್ಲ, ಅಲ್ಲಿ ವೃದ್ಧಾವಸ್ಥೆ ಮತ್ತು ಮೃತ್ಯುವಿಲ್ಲ. ಇವನಿಗೆ ಭಯವಿರುತ್ತದೆ. ಒಂದೊಮ್ಮೆ ಇವರಿಗೆ ಆ ಸ್ಥಾನದ ಬಗ್ಗೆ ಗೊತ್ತಾದರೆ ಇಲ್ಲಿ ಯಾರೂ ಇರುವುದಿಲ್ಲವೆಂದು. ಈ ಕಾರಣದಿಂದ ಇವನು ಕೆಲವು ಪುಣ್ಯಾತ್ಮರನ್ನು ಇಲ್ಲಿ ಭೂಮಿ ಮೇಲೆ ಕಳುಹಿಸುತ್ತಾನೆ. ಅವರಿಗೆ ಗುರುವಿನ ಪದವಿಯನ್ನು ಕೊಡುತ್ತಾನೆ. ನಂತರ ಅವರು ಶಾಸ್ತ್ರ ವಿರುದ್ಧ ಸಾಧನೆಯನ್ನು ಹೇಳಿ ಇಡೀ ಮಾನವ ಸಮಾಜಕ್ಕೆ ಭ್ರಮೆಗೊಳಿಸುತ್ತಾರೆ. ಹಾಗಾಗಿ ಪರಮಾತ್ಮ ಬರುತ್ತಾರೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302